ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ತುಂಬ ಸುಲಭವಾಗಿ ಅಚ್ಚ ಖಾರದ ಪುಡಿ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾನು ಫಸ್ಟು ಈ ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ, ಏನು ಮಣ್ಣು ಕಟ್ಟದ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಅಂತಾರಲ್ಲ, ಅದು 2 kg ಒಣಗಿರುವಂತಹ ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ. ಇದರಲ್ಲಿ ಒಂದೊಂದು ಮೆಣಸಿನ್ಕಾಯಿ ಎಲ್ಲ ಕೆಟ್ಟೋಗಿಬಿಡುತ್ತೆ. ನೋಡಿಕೊಂಡು ಈ ಕೆಟ್ಟಿರುವಂತಹ ಮೆಣಸಿನ್ಕಾಯಿ ಎಲ್ಲ ಆರಿಸಿ ತೆಗಿಬೇಕಾಗತ್ತೆ. ಈ ಕೆಟ್ಟೋಗಿರುವಂತಹ ಮೆಣಸಿನ್ಕಾಯಿ ಹಾಕಿದ್ರೆ ಖಾರದ ಪುಡಿ ಬೇಗ ಕೆಟ್ಟೋಗಿಬಿಡುತ್ತೆ. ಆದ್ದರಿಂದ ನಾವು ಈ ರೀತಿ ಕೆಟ್ಟೋಗಿರುವಂತಹ ಮೆಣಸಿನ್ಕಾಯಿನ ಮತ್ತು ಇದ್ರ ತೊಟ್ಟನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ. ನೋಡ್ಕೊಳ್ಳಿ, ಇದರಲ್ಲಿ ಕಸ ಕಡ್ಡಿ ಎಲ್ಲ ಜಾಸ್ತಿ ಇರುತ್ತೆ, ನೋಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ತೊಟ್ಟನ್ನು ಸಹ ನಾನು ತೆಗೆದು ಇದೇ ರೀತಿಯಾಗಿ ಇಟ್ಕೊಳ್ತೀನಿ. ಹಾಗೆಯೇ ಇಲ್ಲಿ ನಾನು ಅರ್ಧ kg ಗುಂಟೂರು ಮೆಣಸಿನ್ಕಾಯಿನ ಇದ್ರ ತೊಟ್ಟನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅರ್ಧ kg ಬ್ಯಾಡಗಿ ಮೆಣಸಿನ್ಕಾಯಿನೂ ಸಹ ಇದ್ರ ತೊಟ್ಟು ಅಥವಾ ಕಸಗಡ್ಡಿ ಏನಾದರೂ ಇರುತ್ತಲ್ಲ ನೋಡಿಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 2 kg ಖಾರದ ಮೆಣಸಿನ್ಕಾಯಿ, ಅರ್ಧ kg ಗುಂಟೂರು ಮೆಣಸಿನ್ಕಾಯಿ, ಅರ್ಧ kg ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡಿ. ತೊಟ್ಟನ್ನೆಲ್ಲ ಬಿಡಿಸಿ ಈ ರೀತಿಯಾಗಿ ಫಸ್ಟೇ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ತಗೊಂಡಿದ್ದೀನಿ. ಮುರಿದ್ರೆ ಪುಡಿ ಪುಡಿ ಆಗಬೇಕು, ಆ ರೀತಿಯಾಗಿ 3 ಮೆಣಸಿನ್ಕಾಯಿನೂ ಸಹ ನಾನು ಈ ರೀತಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಈಗ ಮೆಣಸಿನ್ಕಾಯಿನ ಹುರ್ಕೊಳ್ಬೇಕಾಗತ್ತೆ. ಒಂದು ಬಾಣಲಿ ಬಿಸಿಗಿಟ್ಟು ಅದಕ್ಕೆ ನಾನು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಖಾರದ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಮೆಣಸಿನ್ಕಾಯಿ ಉರಿಯೋದಕ್ಕೆ ನೋಡ್ಕೊಳ್ಳಿ, ನಿಮಗೆ ಎಷ್ಟಾಗುತ್ತಲ್ಲ ಒಂದು ಟೈಮ್ಗೆ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡು ಈ ರೀತಿ ಕೈ ಬಿಡದಿರೋ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ಟವ್ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದೇ ಇರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೆಣಸಿನ್ಕಾಯಿ ಎಲ್ಲ ಸೀಸೋದಕ್ಕೆ ಹೋಗಬೇಡಿ, ಕಪ್ಪಾಗಬಾರ್ದು. ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಇಲ್ಲಿ ಒಂದು 3 ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು ನೋಡಿ. ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ತೆಗೆದುಬಿಟ್ಟು ಇಟ್ಕೊಳ್ತೀನಿ. ಉಳಿದಿರುವಂತಹ ಮೆಣಸಿನ್ಕಾಯಿನೂ ಸಹ ಇದೇ ರೀತಿಯಾಗಿ ನಾವು ಹುರ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳ್ಳೋದ್ರಿಂದ ಘಾಟ್ ಆಗೋದಿಲ್ಲ. ಮನೆಯಲ್ಲಿ ಚಿಕ್ಕ ಮಕ್ಕಳು ಅಥವಾ ವಯಸ್ಸಾಗಿರೋರಿದ್ದರೆ ತುಂಬ ಘಾಟಾಗಿಬಿಡುತ್ತೆ ಅವ್ರಿಗೆಲ್ಲ. ಅದರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೇಕು. ಒಣಮೆಣ್ಸಿನ್ಕಾಯಿ ಉರಿಬೇಕಾದ್ರೆ ಮನೆಯಲ್ಲಿ ಎಕ್ಸಿಟ್ ಫ್ಯಾನ್ ಅಥವಾ ಚಿಮಿನಿ ಅನ್ನೋದು ಆನ್ ಮಾಡಿಕೊಂಡು ಹುರ್ಕೊಳ್ಳಿ. ಆಗ ಈ ಘಾಟ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ. ಈಗ ನಾವು ಎಲ್ಲ ಮೆಣಸಿನ್ಕಾಯಿನೂ ಸಹ ಎಷ್ಟು ಹುರಿಯೋದಕ್ಕೆ ಒಂದು ಟೈಮ್ಗೆ ಆಗುತ್ತಲ್ಲ ಅಷ್ಟಷ್ಟು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಮೆಣಸಿನ್ಕಾಯಿನೂ ಸಹ ಇದೇ ರೀತಿಯಾಗಿ ಹುರ್ಕೊಳ್ತೀನಿ. ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ, ನೀಟಾಗಿ ಫ್ರೈ ಆಗೋದಿಲ್ಲ. ಹಾಗೆ ಈ ರೀತಿ ಮಿಕ್ಸ್ ಮಾಡೋದಕ್ಕೂ ಕಷ್ಟ ಆಗಿಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಎಲ್ಲ ಮೆಣಸಿನ್ಕಾಯಿನೂ ಸಹ ನೀಟಾಗಿ ಹುರ್ಕೊಳ್ಬೋದು ನೋಡಿ. ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡು ನಾನು 3 ಮೆಣಸಿನ್ಕಾಯಿನೂ ಸಹ ಒಂದೇ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ನಾವು ಫಸ್ಟೇ ಆಲ್ರೆಡಿ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಈಗ ಬಿಸಿ ಇರೋದ್ರಿಂದ ಸ್ವಲ್ಪ ನಾರಾಗಿರುತ್ತೆ. ಬಿಸಿ ತಣ್ಣಗಾಗಿದ್ದ ತಕ್ಷಣ ಗರಿ ಆಗುತ್ತೆ. ನೀವೇನಾದರೂ ಫಸ್ಟೇ ಬಿಸಿಲಲ್ಲಿ ಒಣಗಿಸಿಲ್ಲ ಅಂದರೆ ಈ ಟೈಮಲ್ಲಿ ಹುರಿದಿದ್ದಾದಮೇಲೆ ಒಣಗಿಸ್ಬೋದು ನೋಡಿ. ಇಲ್ಲಿ ನಾನು ಎಲ್ಲ ಮೆಣಸಿನ್ಕಾಯಿನೂ ಸಹ ಈ ರೀತಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಏನಕ್ಕಂದರೆ ನಮ್ಮನೆ ಹತ್ರ ಇರುವಂತಹ ಫ್ಲೋರ್ ಮಿಲ್ಲಲ್ಲಿ ಮೆಣಸಿನ್ಕಾಯಿ ತೊಗೊಂಡೋದ್ರೆ ಅವರು ಪೌಡ್ರ್ ಮಾಡಿ ಕೊಡೋದಿಲ್ಲ. ಅದರಿಂದ ಒಂದು ಚೀಲದಲ್ಲಿ ಹಾಕ್ಬಿಟ್ಟು ಈ ರೀತಿಯಾಗಿ ಅರ್ಧಂಬರ್ಧಂ ಕುಟ್ಬಿಟ್ಟು ತಗೊಂಡೋಗ್ಬೇಕು ನೋಡಿ. ಈಗ ಫ್ಲೋರ್ ಮಿಲ್ಲಲ್ಲಿ ಕೊಟ್ಟು ಪೌಡ್ರ್ ಮಾಡಿಸ್ಕೊಂಬಂದಿದ್ದೀನಿ. ಈಗ ಇದನ್ನು ನಾವು ಹಾಗೆಯೇ ಸ್ಟೋರ್ ಮಾಡಿ ಇಟ್ಕೊಳ್ಬಾರ್ದು. ಫಸ್ಟು ಜರಡಿ ಹಿಡಿದು ಆನಂತರ ನಾವು ಸ್ಟೋರ್ ಮಾಡ್ಕೊಳ್ಬೇಕಾಗತ್ತೆ. ಫ್ಲೋರ್ ಮಿಲ್ಲಲ್ಲಿ ನಾವು ಪೌಡ್ರ್ ಮಾಡಿಸ್ಕೊಂಬರ್ತೀರಲ್ಲ, ಅದರಲ್ಲಿ ಬ್ಲೇಡ್ಗಳೆಲ್ಲ ಕೆಲವೊಂದು ಸರಿ ಸೌದೋಗಿಬಿಡುತ್ತೆ. ಹಾಗೆಯೇ ಆಯಿಲು ಸಹ ಬರುತ್ತೆ ಕೆಲವೊಂದು ಸರಿ. ಅದರಿಂದ ನಾವು ಫಸ್ಟು ಈ ರೀತಿಯಾಗಿ ಜರಡಿ ಹಿಡಿದು ಆನಂತರ ನಾವು ಎಷ್ಟು ದಿವಸ ಬೇಕಾದರೂ ಸ್ಟೋರ್ ಮಾಡ್ಕೊಳ್ಬೋದು ನೋಡಿ. ಈ ರೀತಿಯಾಗಿ ಒಂದು ಸ್ವಲ್ಪನೂ ಸಹ ತೇವ ಇಲ್ಲದೆ ಇರುವಂತಹ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಬಾಕ್ಸಲ್ಲಿ ತುಂಬಿಟ್ಟು ನಾವು ಎಷ್ಟು ದಿವಸ ಬೇಕಾದರೂ ಅಷ್ಟು ದಿವಸ ರೆಡ್ ಚಿಲ್ಲಿ ಪೌಡರ್ ಅಥವಾ ಅಚ್ಚ ಖಾರದ ಪುಡಿನ ಸ್ಟೋರ್ ಮಾಡ್ಕೊಳ್ಬೋದು ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.